ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ಈ ಕಡೆ ಈ ಥರ ಹೋಗ್ತಾ ಇದ್ದಾರೆ, ಕಾರಲ್ಲಿ ಕೂತ್ಕೊಂಡೇ ಮಾಡ್ತಾರಪ್ಪ ವಿಡಿಯೋನ ಅಂದ್ಕೊಂಡಿದ್ದೀರಾ? ಹೌದು, ಕಾರಲ್ಲೇ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಿ ಎಷ್ಟು ಮಳೆ ಇದೆ. ಹಾಗೆ ನಾನು ಎಲ್ಲಿಗೆ ಹೊರಟೆ? ಅಮ್ಮನ ಮನೆಗೆ ಹೊರಟೆ. ಅಮ್ಮನ ಮನೆಗೆ, ನಮ್ಮ ಅಮ್ಮನ ಮನೆಗೆ ಹೋಗೋಣ ಬನ್ನಿ. ಅಲ್ಲಿ ಎಷ್ಟು ವಿಡಿಯೋ ಆಗುತ್ತೋ ಗೊತ್ತಿಲ್ಲ. ಏನಕ್ಕೆ ಇಷ್ಟು ಮಳೆಯಲ್ಲೂ ಹೋಗ್ತಾ ಇದ್ದೀನಿ ನಾನು ಅಮ್ಮನ ಮನೆಗೆ ಅಂದರೆ, ಸ್ವಲ್ಪ ಮಳೆ ಕಡಿಮೆ ಇದೆ ನೋಡಿ, ಅಷ್ಟೊಂದು ಮಳೆ ಇಲ್ಲ. ಹಾಗೆ ಬರ್ತಾ 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 ಸ್ವಲ್ಪ ಜಾಸ್ತಿ ಆಯಿತು ಒಂದು ಕಡೆ. ಸಿದ್ದಾಪುರ ಹತ್ತತ್ರ ಹೋಗ್ದಂಗೆ ತಾಳಗುಪ್ಪ ದಾಟಿದ ಮೇಲೆ ಸ್ವಲ್ಪ ಜಾಸ್ತಿ ಆಯಿತು. ಹಾಗೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇರೋದು ವಿಶೇಷ ಏನು ಅಂದರೆ, ಮಿಸ್ ಯು ಅಮ್ಮ ಅಂತ ಹೇಳ್ಕೊತೀನಿ. ಅವ್ವ ಅಂತಿದ್ವಿ ನಾವು ನನ್ನ ಅಮ್ಮಂಗೆ. ನಮ್ಮ ಅವ್ವ ತೀರ್ಕೊಂಡು 3 ವರ್ಷ ಆಯಿತು, ಕಂಪ್ಲೀಟ್ ಆಯಿತು. 3 ವರ್ಷದಕ್ಕೆ ಕಂಪ್ಲೀಟ್ ಆಗಲಿಲ್ಲ, ಇನ್ನೊಂದು 4 ದಿನ ಬರಬೇಕು. 31 ಜುಲೈ 31 ನನ್ನಮ್ಮ ತೀರ್ಕೊಂಡಿದ್ದು. ಆದರೆ ಅದಕ್ಕಿಂತ ಮೊದಲೇ ನಾವು ಎಡೆ ಹಾಕ್ತೀವಿ, ಅಂದರೆ ಶ್ರಾದ್ದ ಅಂತ ಮಾಡ್ತೀವಲ್ವ, ಅದನ್ನು ಹಾಗೆ ಒಂದು ನಕ್ಷತ್ರ ಪ್ರಕಾರ ಬರುತ್ತೆ. ಹಾಗಾಗಿ ನಾವು ಅಮ್ಮನಿಗೆ ಎಡೆ ಹಾಕ್ಲಿಕ್ಕಂತ ಹೊರಟಿರೋದು, ಪೂಜೆ ಮಾಡ್ಕೊಂಬರ್ಲಿಕ್ಕಂತ ಅಮ್ಮನ ಮನೆಗೆ ಹೊರಟಿದ್ದೀವಿ. ಯಾರ್ಯಾರೆಲ್ಲ ಹೋದ್ವಿ, ಏನೇನು ಅಡುಗೆ ಮಾಡಿದ್ವಿ ಅಂತ ಸಾಧ್ಯವಾದರೆ ಶೇರ್ ಮಾಡ್ತೀನಿ. ಹಾಗೆ ಹೋಗ್ತಾ ಎಷ್ಟು ಚೆನ್ನಾಗಿತ್ತು ನೋಡಿ, ಇದು ಇವು ಸಿದ್ದಾಪುರದ ಹತ್ತಿರ. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತವರೂರು ಈ ಕಡೆ ಎಲ್ಲ ಓಡಾಡಿದ್ದ ಜಾಗ ಇವಾಗ ಸ್ವಲ್ಪ ದಿವಸ ಆಗಿತ್ತು. ಈ ರೋಡಲ್ಲಿ ಹೋಗಿರಲಿಲ್ಲ ನಾವು ಜಾಸ್ತಿ, ಬೇರೆ ಒಂದು ರಸ್ತೆಯಲ್ಲಿ ಹೋಗ್ತಿದ್ವಿ ನಾವು, ಮಾವಿಗುಂಡಿ ಮೇಲೆ ಹೋಗ್ತಿದ್ವಿ ಯಾವಾಗಲೂ ಹೋಗ್ತಾ. ಇದು ಅಕ್ಕಂಜಿ ಅಂತ ಒಂದು ಫ್ಯಾಕ್ಟ್ರಿ ಇತ್ತು ಅಲ್ಲಿ, ಆ ಕಡೆಯಿಂದ ಹೋಗ್ತಾ ಇದ್ವಿ. ನೋಡಿ ಮಳೆ ಶುರುವಾಗೇ ಬಿಡ್ತು. ಸ್ವಲ್ಪ ದೂರ ಹೋಗೋದಕ್ಕೂ ಮಳೆ, ಮತ್ತೆ ಸ್ವಲ್ಪ ಹಾಗೆ ಒಂಥರ ಮೋಡ ಎಲ್ಲ ಕವಿತಿತ್ತು. ಹಾಗೆ ಹೋದ್ವಿ ನಾವು. ಹೋಗ್ತಾ ಅಂದರೆ ಬೇಗ ಹೊರಟಿದ್ವಿ ಮನೆಯಿಂದ, ಹಾಗಾಗಿ ಸ್ವಲ್ಪ ಸ್ಪೀಡ್ ಇದ್ವಿ. ಯಾಕೆ ಅಂದರೆ ಸ್ವಲ್ಪನೇ, ಜಾಸ್ತಿ ಎಲ್ಲ ಯಾರು ಅಲ್ಲಿ ವೆಹಿಕಲ್ಸ್ ಇರೋದಿಲ್ಲ ಅಷ್ಟು ಬೇಗ. ಹಾಗೆ ಮಳೆನೂ ಸ್ವಲ್ಪ ಕಡಿಮೆ ಇತ್ತು, ಮತ್ತು ರಸ್ತೆನೂ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಮಗೆ ಟೈಮ್ ಆಗೋಗಿದೆ. ನಾವು ಎಲ್ಲ ಅಲ್ಲಿ ಹೋಗಿಬಿಟ್ಟು ಎಲ್ಲ ಅಡುಗೆ ಮಾಡಿ ಊಟ ಮಾಡಿಕೊಂಡು, ಪೂಜೆ ಮಾಡ್ಕೊಂಡು, ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಸ್ಪೀಡಾಗಿ ಹೋದ್ವಿ. ಹೋಗ್ತಾ ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಬೇಜಾರು ಇದೆ, ಅಮ್ಮ ಹೋಗಿದ್ದು ನೋವಿದೆ, ಬೇಜಾರಿದೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ನಮ್ಮ ಅಮ್ಮಂಗೆ 82 ವರ್ಷ ವಯಸ್ಸಾಗಿತ್ತು. ನಮ್ಮ ಅಮ್ಮನ್ನ ಯಾರು ನನ್ನ ವಿಡಿಯೋ ನೋಡಿದವರು ನಮ್ಮ ಅಮ್ಮನ್ನ ಮಿಸ್ ಮಾಡಿಕೊಂಡ್ರೆ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಿಲ್ಲ ಕೆಲವರು, ಯಾಕೆ ಅಂದರೆ ಕಮೆಂಟ್ ಮಾಡಿದ್ರೆ ನಮ್ಮದು ಐಡಿ ಗೊತ್ತಾಗುತ್ತೆ ಅಂತ. ಹಾಗೇನು ಅಂದ್ಕೋಬೇಡಿ, ಏನು ತೊಂದರೆ ಇಲ್ಲ ಕಮೆಂಟ್ ಮಾಡೋದ್ರಿಂದ. ನೀವು ಕಮೆಂಟ್ ಮಾಡಿದರೆ ನಮ್ಗಳಿಗೆಲ್ಲರಿಗೂ, ಅಂದರೆ ಯೂಟ್ಯೂಬರ್ ಯಾರ್ಯಾರು ಇರ್ತಾರಲ್ಲ ಅವರಿಗೆಲ್ಲ, ನಮ್ಮ ನೋಡುಗರೆಲ್ಲ, ನಮ್ಮ ಸಬ್ಸ್ಕ್ರೈಬರೆಲ್ಲ ನಮಗೆ ಕಮೆಂಟ್ ಮಾಡಿದ್ರೆ ಅದೊಂಥರ ಖುಷಿ ಆಗುತ್ತೆ, ಲೈಕು ಮತ್ತು ಕಮೆಂಟು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ವಿಡಿಯೋನ. ಹಾಗೆ ನಿಮಗೆ ಯಾರಿಗಳು ಗೊತ್ತಿದ್ದವರಿಗೆ ಹಾಗೆ ಶೇರ್ ಮಾಡಿ. ಅದರ ಜೊತೆಗೆ ನೋಡಿ, ನಾನು ಇಲ್ಲಿ ಬಂದೆ, ಎಲ್ಲಿ ಅಂದರೆ ಸಿದ್ದಾಪುರ ಹತ್ರ. ಇದು ಪುಟ್ಟಪ್ಪನ ಕೆರೆ ಅಂತ ನಾವು ಹೇಳ್ತಿದ್ವಿ ಅವಾಗ, ಈಗೇನೋ ಗೊತ್ತಿಲ್ಲ, ಇದಕ್ಕೇನಾದ್ರು ಹೆಸರು ಚೇಂಜ್ ಆಗಿದೆಯೇನೋ. ಪುಟ್ಟಪ್ಪನ ಕೆರೆ ಅಂತ. ಇಲ್ಲಿ ನಾವು ಚಿಕ್ಕವ್ರು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದವಾಗ ನಾವು ಇಲ್ಲಿ ಆಟ ಆಡ್ತಿದ್ವಿ. ಇಲ್ಲಿ ಬಂದು ಅವರೆಲ್ಲ ಬಟ್ಟೆ ತೊಳಿಲಿಕ್ಕೆ ಬರ್ತಿದ್ರು ಈ ಕೆರೆಗೆ. ಆವಾಗ ನಾವಿಲ್ಲಿ ಬಂದು ಆಟ ಆಡಿ ಕೂತ್ಕೊಂಡು ಹೋಗ್ತಿದ್ವಿ. ಮತ್ತು ಇದ್ರ ಎದುರುಗಡೆ ನೋಡಿ, ಇದ್ರ ಆಪೋಸಿಟ್ ಒಂದು ನರ್ಸರಿ ಇದೆ. ಅದು ತುಂಬ, ಅಲ್ಲಿ ಗಿಡಗಳನ್ನೆಲ್ಲ, ಅದೇ ಎಲ್ಲ ಥರ ಗಿಡಗಳನ್ನು ಕೊಡ್ತಾರೆ ಅಲ್ಲಿ, ಹೂವಿನ ಗಿಡಗಳೆಲ್ಲ ಸೇಲಿಗೆ. ಇಲ್ಲಿ ಗಾಡಿ ಎಲ್ಲ ಲೋಡ್ ಮಾಡ್ತಾ ಇದೆ ನೋಡಿ, ತೊಗೊಂಡು ಹೋಗ್ತಾರೆ ಅನ್ಸುತ್ತೆ. ನಾನು ಒಳಗೆ ಹೋಗಲಿಲ್ಲ, ಟೈಮ್ ಆಗಿತ್ತು ಅಂತ. ಅಲ್ಲೇ ನೋಡ್ಕೊಂಡು ಹಾಗೆ ಸಿದ್ದಾಪುರಕ್ಕೆ ಬಂದ್ವಿ. ತುಂಬ ಪೇಟೆ ಒಳಗೆ ಹೋಗಲಿಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಇತ್ತು ನಮಗೆ, ಒಂದು ಸಹಿ ಮಾಡೋದಿತ್ತು ಎಲ್ಲ ಬೇರೆಯವರಿಗೆ. ಹಾಗಾಗಿ ಅಲ್ಲಿಗೆ ಒಂದು ಸ್ವಲ್ಪ ಹೋಗಲೇಬೇಕಿತ್ತು. ಹಾಗಾಗಿ ಹಂಗೆ ಇದು ಸಾಗರ ಸರ್ಕಲ್ ಅಂತಾರೆ ಇದಕ್ಕೆ ಅನ್ಕೊತೀನಿ. ಇನ್ನೊಂದೇನು ಹೆಸರು ಇಟ್ಟಿದ್ದಾರೋ ಗೊತ್ತಿಲ್ಲ, ನಾವೆಲ್ಲ ಸಾಗರ ಸರ್ಕಲ್ ಅಂತಲೇ ಹೇಳೋದು. ಈಗ ಅಲ್ಲಿಂದ ಮುಂದೆ ಸ್ವಲ್ಪ ದೂರ ಹೋಗಿ ಹಾಗೆ ಇನ್ನೊಂದು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ನಾನು ಒಂದು ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಮೀನಾ ಸರ್ಕಲ್ಲಿಂದ ಈ ಕಡೆ ಬರ್ತಾ ಒಂಚೂರು ವಿಡಿಯೋ ಮಾಡಿಕೊಂಡೆ. ಹಾಗೆ ವಿಡಿಯೋ ಮಾಡಿಕೊಂಡು ಹೋಗ್ತಾ ಒಂದು ಸ್ವಲ್ಪ, ಅಂದರೆ ಸಿದ್ದಾಪುರ ಸಿಟಿಗೆ ಹೋಗಲಿಲ್ಲ ನಾನು. ಹಾಗೆ ಅಮ್ಮನ ಮನೆಗೆ ಬಂದ್ವಿ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಜಾಸ್ತಿ. ಅಡುಗೆ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಹಾಗೆ ಅಮ್ಮನ ಫೋಟೋ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ, ಸಿಂಪಲ್ಲಾಗಿ ಅಡುಗೆ ಮಾಡಿದ್ವಿ. ಯಾಕೆ ಅಂದರೆ ಅಣ್ಣನಿಗೆ ಬೇರೆ
ಸರ್ಜರಿ ಆಗಿತ್ತಲ್ಲ, ಅಣ್ಣಂಗೆ ಬೇರೆ ಸ್ಟೆಂಟ್ ಕೂರಿಸಿದ್ರು. ಅಣ್ಣಂಗೂ ಸ್ವಲ್ಪ ಬೇಡ ಜಾಸ್ತಿ ಒತ್ತಡ ಕೊಡೋದು ಅಂತ ಸಿಂಪಲ್ಲಾಗಿ ಮಾಡಿ ಊಟ ಮಾಡಿಕೊಂಡು ಬಂದ್ವಿ. ಅಮ್ಮ ಮಿಸ್ ಯು. ಥ್ಯಾಂಕ್ ಯು ಸೋ ಮಚ್.